ನಮ್ಮ ಹೆಸರು ಗೋವಿಂದ ಸ್ವಾಮಿ ಅಂತೇಳಿ. ಗೋವಿಂದ ಸ್ವಾಮಿ ನಮ್ಮದು ಜಗಳೂರು ತಾಲೂಕು ಗುಜ್ಜಪ್ಪಡಿಹಳ್ಳಿ. ನಾವು ಇಲ್ಲೇ ಇರೋದು ದಾವಣಗೆರೆಯಿಂದ 30 ವರ್ಷ ಆಯಿತು. ಪ್ರತಿ ವರ್ಷ ಪ್ರಸಾದ ಕೊಡ್ತೇವೆ. ನನ್ನ ಮಕ್ಕಳು 15 ವರ್ಷ, ಈಗ 15 ವರ್ಷದಿಂದನೂ ಕೊಡ್ತಾ ಇದ್ದೀವಿ. ಒಳ್ಳೇದಾಗಿದೆ. ಹೌದೌದು, ಈ ಮಗಳು ಹುಟ್ಟಿದಾಗಿಂದನೂ ನಾವು ಕೊಡ್ತಾ ಇದ್ದೀವಿ. ಪಾದಯಾತ್ರೆ ಹೋಗ್ತಾ ಇದ್ವಿ. ಈಗ ಕಾರಣಾಂತರಗಳಿಂದ ರಜಾ ಕೊಡ್ತಾ ಇಲ್ಲ. ನಾವು ಇದ್ರಾಗಿರೋ KSRTC ಇರೋದ್ರಿಂದ ಹಂಗಾಗಿ ಪ್ರಸಾದ ಕೊಡ್ತೇವೆ ಅಂತ ಅನ್ಕೊಂಡಿದ್ದೇವೆ. ಈ ರೀತಿ ಹೌದೌದು, ಒಳ್ಳೇದಾಗಿದೆ ನಮಗೆ. ತುಂಬಾ ಒಳ್ಳೇದಾಗಿದೆ ಸರ್. ಹೌದೌದು, ಕೊಟ್ರೇಶ್ವರ ನಿಮಗೆ ಖಂಡಿತವಾಗ್ಲೂ ನಾವು ಒಳ್ಳೇದಾಗಿರೋದಕ್ಕೆ ಪ್ರತಿ ವರ್ಷ ಪಾದಯಾತ್ರೆಗಳಿಗೆ ಶುಭ ಕೋರಿ ಪ್ರಸಾದನ ಕೊಡ್ತಾ ಇದ್ದೀವಿ. ವಾಟರ್ ಬಾಟ್ಲ್ ಅವೆಲ್ಲ ಹಂಚಿದ್ವಿ. ನಾವೇನ್ ಕೇಳ್ಕೊಂತದ್ರಿ ಇನ್ನು ದೊಡ್ಡ ಮಟ್ಟಕ್ಕೆ ಮಾಡಬೇಕು. ಹೌದೌದು, ಆಟೋ ತಗೊಂಡ್ ಬಂದಿವಿ. ಹೌದೌದು, ಇನ್ನು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂತ ಒಂದು ಅರಿಕೆ ಹೌದು ಎಲ್ಲರಿಗೂ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಕೂಡ ನಾವು ಮಾತಾಡ್ಸೋಣ. ಪುಟ್ಟ ನಿನ್ನ ಹೆಸರಮ್ಮ? ಕ್ಷೇಮಾಜಿ ಹಿರೇಮಠ. ಕ್ಷೇಮಾಜಿ ಹಿರೇಮಠ. ಎಷ್ಟನೇ ಕ್ಲಾಸ್ ಅಮ್ಮ? 7th. ನೀನು ಪಾದಯಾತ್ರೆ ಮಾಡಿದ್ಯಾ? ಹಾ, ಮಾಡಿದ್ದೆ. ಎಷ್ಟು ವರ್ಷ ಮಾಡಿದ್ಯಮ್ಮ? 2 ವರ್ಷ. ನಿನಗೆ ಚೆನ್ನಾಗಿದೆಯಾ? ಎಷ್ಟನೇ ಕ್ಲಾಸ್ ಪುಟ್ಟ ಈಗ? 7th. ನೆಕ್ಸ್ಟ್ 8th ಓದ್ತೀಯಾ? ನಿನಗೆ ನೆಕ್ಸ್ಟ್ ಮುಂದೆ ನಿನಗೆ ಏನು ಆಸೆ ಇದೆ? ಸೈನ್ಸ್. ತಗೋ. ನೆಕ್ಸ್ಟ್ ಏನು? ಡಾಕ್ಟರ್ ಹೋಗ್ಬೇಕು. ಡಾಕ್ಟರ್ ಆಗ್ತಿ ಹಂಗಾರೆ? ಡಾಕ್ಟರ್ ಖಂಡಿತ ಆಗ್ತೀವಿ ಬಿಡಮ್ಮ, ಒಳ್ಳೇದಾಗುತ್ತೆ ನಿನಗೆ. ಇಲ್ಲಮ್ಮ, ನಮ್ಮ ಅಣ್ಣರ ಮಗಳು ಹಿಂಗೆ ಇರೋದು. ಇವಳಿದ್ದಂಗೆ ಇರೋದು. ಅಮ್ಮ ಮಾತಾಡ್ತೀರಮ್ಮ? ಆಯ್ತು. ಪುಟ್ಟಿ ನೀನಮ್ಮ ಬಾ ಪುಟ್ಟ ಬರ ಬೇಜಾರ. ನಾನು ಅಂಕಲ್ ಇದ್ದಂಗೆ ಬರವ. ನಮ್ಮ ಮಕ್ಕಳು ನಿನ್ನಂಗೆ ಇದ್ದಾರೆ. ನಮ್ಮ ಪುಟ್ಟಿನ ಚೈತ್ರ ಅಂತ. ಚೈತ್ರ, ನೀನೇನೋ ಓದ್ತದೀಯಮ್ಮ? ಇದು 6th ಓದ್ತಿದ್ದೆ. 6th ಓದಿದೆ. ನೆಕ್ಸ್ಟ್ ನಿನ್ಗೇನು ಆಸೆ ಐತೆ? ಇಂಜಿನಿಯರು. ಒಬ್ರು ಇಂಜಿನಿಯರು, ಒಬ್ರು ಡಾಕ್ಟ್ರು. ಒಳ್ಳೇದಾಗ್ಲಮ್ಮ. ಆಯಿತು. ಎಲ್ರಿಗೂ ನಮಸ್ತೆ. ಈ ಥರ ನೋಡ್ರಿ, ಸುಮಾರು ಜನ ಈ KR ರೋಡು ಮತ್ತು ಬಗ್ಗೇಶ್ವರ ದೇವಸ್ಥಾನ ಇಲ್ಲಿ ಸುಮಾರು ಜನ, ಲಕ್ಷಾಂತರ ಜನ ಪಾದಯಾತ್ರಿಗಳಿಗೆ ಸೇವೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಗುರುಕೊಟ್ರೇಶ್ವರ ಪಾದಯಾತ್ರಿಗಳಿಗೆ ಯಾರೂ ಉಪವಾಸ ಹೋಗಲ್ಲ, ಯಾರಿಗೂ ಯಾವುದೇ ರೀತಿ ಆರೋಗ್ಯ ವ್ಯತ್ಯಾಸ ಆಗಲ್ಲ. ನಿಜಕ್ಕೂ ಇದೊಂದು ಮೈ ರೋಮಾಂಚನ ಆಗ್ತಕ್ಕಂಥ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ. ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಸೇವೆ ಮಾಡಬೇಕಂತ ಉದ್ದೇಶದಿಂದ ಬಂದಿವಿ. ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ವಿಜಯ್ ಕುಮಾರ್, ದಾವಣಗೆರೆ ಗಣೇಶ್ ಗುಡಿ ಬಸ್ ನಿಲ್ದಾಣ. ಓಕೆ.